ಈಗೇನು ಅನ್ಕೊಳ್ಳೋಣ, ನಾವು ನಮ್ಮೂರ್ಲಿದ್ದೀವಿ, ನಮ್ಮೂರಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಮನೆ ಪಕ್ಕದವ್ರು ಯಾರೋ ಒಬ್ಬರು ಇದ್ದಕ್ಕಿದ್ದಂಗೆ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಿದ್ದವರು ಇದ್ದಕ್ಕಿದ್ದಂಗೆ ಅಂತ ಉಸಿರು ಹೇಳ್ಕೊಂಡು ಬಢಾರ್ ಅಂತ ನಿಮ್ಮ ಮುಂದೆ ಬಿದ್ದೋಗ್ಬಿಟ್ಟವ್ರೆ. ಈಗ ಅವ್ರು ನಿಮ್ಮ ಮನೆ ಪಕ್ಕದವರು ನಿಮಗೆ ಗೊತ್ತಿರೋರು ಬಿದ್ದೋಗಿದ್ದಾರೆ. ಏನು ಮಾಡಬೇಕು? ನಾನು ಹೋಗ್ತಿರೋ ಜಾಗ ನನಗೆ ಸೇಫ್ ಆಗಿದೆಯಾ, ಅಲ್ಲಿ ವೈರ್ ಯಾವುದೂ ಇಲ್ಲ, ಬೆಂಕಿ ಯಾವುದೂ ಇಲ್ಲ ಅಂತ ನೋಡ್ಕೋಬೇಕು. ಅದಾಯಿತು. ಅದಾದಮೇಲೆ ಎರಡನೇ ಪಾಯಿಂಟು, ಅವ್ರನ್ನ ಹೋಗಿ ಮಾತಾಡಿಸ್ಬೇಕು. ಕೂತ್ಕೊಳ್ಳಿ, ಆ ಬ್ಯಾಗ್ ಮೇಲೆ ಕಾಲಿಟ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಹಾಂ, ಸೊ ಇಲ್ಲಿ ಶೋಲ್ಡರ್ ಮೇಲ್ಗಡೆ ಟ್ಯಾಪ್ ಮಾಡಬೇಕು, ಭುಜದ ಮೇಲ್ಗಡೆ ಎರಡು ಕೈ. ಹಾಂ, ಮತ್ತು ನಿಮ್ಮ ಬಾಯಿ ಪೇಷಂಟ್ನ ಕಿವಿ ಹತ್ರ ಇರಬೇಕು ಕೂಗಬೇಕಾದ್ರೆ, ಯಾಕಂದರೆ ಅವ್ರಿಗೆ ಪ್ರಜ್ಞೆ ಇಲ್ಲಲ್ಲ, ಅದಕ್ಕೋಸ್ಕರ ಇನ್ನೊಂದ್ಸಲ ಮಾಡಿ. ಸರ್ ಏನಾಯಿತು, ಯಾಕೆ ಇಲ್ಲಿ ಬಂದಿದ್ದೀರಿ, ಏನಾಯಿತು, ಮಾತಾಡಿಸಿ. ಸೊ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈಗ ಏನು ಮಾಡಬೇಕು? ಪಲ್ಸ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೆಲ್ಪಿಗೆ ಬನ್ನಿ ಅಂತ, ಯಾರು ಬಂದು ಹೆಲ್ಪ್ ಮಾಡಿ ಅಂದೇಳಿ ಕರಿಬೇಕು. ಅದಾದಮೇಲೆ ನಾಡಿ ಬಡಿತ, ನಿಮ್ಮ ಕಡೆ ನಾಡಿ ಬಡಿತ ನೋಡಬೇಕು. ಸೊ ನೀವು ಯಾವ ಕಡೆ ಇದ್ದೀರೋ ಆ ಕಡೆ. ಸೊ ನೀವು ಈ ಕಡೆ ಇದ್ದೀರಲ್ವಾ, ಈ ಕೈ ಬಿಡಿ ಫ್ರೀಯಾಗಿ, ಈ ನಾಡಿ ಬಡಿತ ಇಲ್ಲಿ ಕೈನ ಸುಲಭ ಚೆಕ್ ಮಾಡೋದು. ಓಕೆ, ಕೈ ರಿಲೀಸ್ ತಿರುಗಿಸಿ ಅಷ್ಟೇ, ಸಿಂಪಲ್. ಸರಿನಾ? ನಿಮ್ಗೆ ಯಾವ ಕೈ ಕಂಫರ್ಟಬಲ್ ಆಗುತ್ತೆ ಆ ಕಡೆ, ನಿಮ್ಮ ಕಡೆ ಹಿಂಗೇಣ, ಅಷ್ಟೇ ಸಿಂಪಲ್. ಸರಿನಾ? ಸ್ವಲ್ಪ ಕೆಳಭಾಗದಲ್ಲಿ. ಸರಿನಾ? ಸೊ ನಾಡಿ ಬಡಿತವನ್ನು ನೋಡಬೇಕು. ನಾಡಿ ಬಡಿತ ನೋಡೋ ಸಂದರ್ಭದಲ್ಲಿ ಎದೆ ಮೂಮೆಂಟು ಕೂಡ ನೋಡಬೇಕು ಒಟ್ಟೆ ಟೈಮು. ಕೌಂಟ್ ಮಾಡೋಣ. ನಾಡಿ ಬಡಿತ ಚೆಕ್ ಮಾಡಿ. 1001, 1002, 1003, 1004, 1005, 1006, 1007, 1008, 1009, 1010. ನಾಡಿ ಬಡಿತ ಇದೆಯಾ? ಇದೆಯಾ? ಇಲ್ಲ. ಅಲ್ಲಲ್ಲಿತ್ತು, ಸುಳ್ಳು ಹೇಳ್ತಾರೆ, CPR ನೋಡಬೇಕಾಗತ್ತೆ ಅಂತ. ಓಕೆ, ನಾಡಿ ಬಡಿತ ಇಲ್ಲ, ಪ್ರಜ್ಞೆ ಇಲ್ಲ, ಉಸಿರಾಟ ಇಲ್ಲ. ಇದು ಹಾರ್ಟ್ ಅಟ್ಯಾಕ, ಕಾರ್ಡಿಯಕ್ ಅರೆಸ್ಟಾ? ಕಾರ್ಡಿಯಕ್ ಅರೆಸ್ಟ್. ನಾವೇನು ಮಾಡಬೇಕು? ಇವರಿಗೆ CPR ಮಾಡಬೇಕು. CPR ಮಾಡೋ ಸಂದರ್ಭದಲ್ಲಿ ಪೇಷಂಟ್ನ ಹಿಂಭಾಗ ಇದೆಯಲ್ಲ, ಅದು ಗಟ್ಟಿ ಜಾಗದಲ್ಲಿ ಇರಬೇಕು, ಕುಷನ್ ಮೇಲೆ ಇರಬಾರ್ದು, ಬೆಡ್ ಮೇಲೆ ಇರಬಾರ್ದು. ಸರಿನಾ? ಹಾರ್ಡಾಗಿರ್ಬೇಕು ಜಾಗ. ಮತ್ತು ಮುಖ ಮೇಲೆ ಆಕಾಶ ನೋಡ್ತಾ ಇರಬೇಕು. ಎದೆಯ ಮಧ್ಯಭಾಗ, ದೇಹದ ಮಧ್ಯಭಾಗಕ್ಕೊಂದು ಕಾಲ್ಪನಿಕ ರೇಖೆ ಹಾಕಿ, ಎದೆಯ ಮಧ್ಯಭಾಗದಲ್ಲೊಂದು ಕಾಲ್ಪನಿಕ ರೇಖೆ, ಎರಡು ಎಲ್ಲಿ ಸಂಧಿಸ್ತವೋ ಇಲ್ಲಿ ಇವೆರಡಕ್ಕೂ ಮಧ್ಯದಲ್ಲಿ, ನಿಪ್ಪಲ್ ಲೈನ್ ಎರಡಕ್ಕೂ ಮಧ್ಯದಲ್ಲಿ, ಇಲ್ಲಿ ಈ ಜಾಗದಲ್ಲಿ ಅಲ್ಲಿ ನಿಮ್ಮ ಕೈಯನ್ನು ಇಟ್ಟು ಮತ್ತೊಂದು ಕೈಯಿಂದ ಲಾಕ್ ಮಾಡಿ ಮೇಲೆ ಬನ್ನಿ. ಪೇಷಂಟ್ ಮೇಲೆ ಬನ್ನಿ, ಫುಲ್ ಮೇಲೆ ಬನ್ನಿ. ವೆರಿ ಗುಡ್. ಸೊ ನಿಮ್ಮ ಬಾಡಿ ವೇಟು ಪೇಷಂಟ್ನ ಮೇಲಿರಬೇಕು. ಸೆಂಟ್ರ್ ಇಲ್ಲ ಸರ್, ಕೈ ಇಲ್ಲಿ ಸೆಂಟರ್ ಇಲ್ಲಿ. ಸರಿನಾ? ಸೊ ಇಲ್ಲಿ ತಂದಿರೋ ಮ್ಯಾನಿಕನ್ಗಳಲ್ಲಿ ಫೀಡ್ಬ್ಯಾಕ್ ಡಿವೈಸ್ ಇದೆ. ನೀವೇನಾದ್ರು ಕರೆಕ್ಟಾಗಿ 2 ಇಂಚ್ ಕಂಪ್ರೆಸ್ ಮಾಡಿದ್ರೆ 2 ಗ್ರೀನ್ ಲೈಟ್ ಬರುತ್ತೆ ಇಲ್ಲಿ. ಆ ಲೈಟ್ ಬರ್ತಾ ಇಲ್ಲ ಅಂತಂದರೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಅರ್ಥ ಅಲ್ಲ, ಕರೆಕ್ಟಾಗಿ ಕಂಪ್ರೆಸ್ ಮಾಡಿಲ್ಲ ಅಂತ ಅರ್ಥ. ಸರಿನಾ? ಓಕೆ, ಬೈ ಚಾನ್ಸ್ ಎಲ್ಲೋ ಲೈಟ್ ಬಂದರೆ ಫಾಸ್ಟಾಗಿ ಮಾಡ್ತಿದ್ದೀರಾ ಅಂತ ಅರ್ಥ. 2 ಗ್ರೀನ್ ಲೈಟ್ ಬರ್ತಾ ಇಲ್ಲ ಅಂತ ಅಂದರೆ ಲೈಟ್ ಸರಿ ಮಾಡ್ತಿಲ್ಲ ಅಂತ ಅರ್ಥ. ಕೆಂಪು ಲೈಟ್ ಬಂದರೆ ಕಂಪ್ರೆಷನ್ ಆಗ್ತಾ ಇಲ್ಲ, ಮಸಾಜ್ ಮಾಡ್ತಿದ್ದೀರಾ ಅಂತ ಅರ್ಥ. ಸರಿನಾ? ರೆಡಿ? ಸ್ಟಾರ್ಟ್ ಮಾಡೋಣ. ಕೌಂಟ್ ಮಾಡೋಣ ಎಲ್ಲರೂ. ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ನಿಮ್ದ್ರಲ್ಲಿ ಎಲ್ಲೋ ಲೈಟ್ ಬರ್ತಾ ಇದೆ ಅಂದರೆ ಸ್ವಲ್ಪ ಫಾಸ್ಟಾಗಿ ಹೋಗ್ತಿದ್ದೀರಾ. ಇಲ್ಲಿ ಬೆಳಗ್ಗೆ ಕಾಣಿಸ್ತಾ ಇಲ್ಲ, ಬಟ್ ಓಡಾಡ್ಬೇಕಾದ್ರೆ ಕಾಣುತ್ತೆ. ರೆಡ್ ಲೈಟ್ ಬರ್ತಾ ಇದೆ. ಓಕೆ, ಆ ರೆಡ್ ಲೈಟ್ ಬಿಡೋಕ್ಕೆ ಟೈಮ್ ನಮಗಿರೋದು ಬರೀ 10 ಸೆಕೆಂಡ್ ಮಾತ್ರ. 10 ಸೆಕೆಂಡು ಗ್ಯಾಪ್ ಕೊಡಬೇಕು, ಅದಕ್ಕೆ ಜಾಸ್ತಿ ಕೊಡೋಂಗಿಲ್ಲ. ರೆಡಿ? ಪೊಸಿಷನ್ ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಸರಿನಾ? ಎಲ್ಲೋ ಲೈಟ್ ಬರ್ತಾ ಇದ್ರೆ ಫಾಸ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಕಂಪ್ರೆಸ್ ಆದಮೇಲೆ ರಿಲೀಸ್ ಆಗಬೇಕು. ರೆಡಿ? ಓಕೆ, ಫಿಫ್ತ್ ಸೈಕಲ್ ರೆಡಿ? ಪೊಸಿಷನ್ ಎಲ್ಲರೂ ಕೌಂಟ್ ಮಾಡೋಣ. ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ವೆರಿ ಗುಡ್. ಈಗ 5 ಸೈಕಲ್ ಆಯಿತು. 5 ಸೈಕಲ್ ಆದಮೇಲೆ ನೋಡಬೇಕು, ನಾಡಿ ಬಡಿತ ನೋಡಬೇಕು. ಕೌಂಟ್ ಸ್ಟಾರ್ಟ್ಸ್. 1001 1002 ನಾಡಿ ಬಡಿತ, 1005 1006 1007 1008 1009 1010. ನಾಡಿ ಬಡಿತ ಇದೆಯಾ? ಅಬ್ಬಾ, ಅವ್ರು ಬುದ್ಧಿವಂತರು, ಮತ್ತೆ CPR ಮಾಡಿಸ್ತಾನೆ ಇವನು ಅಂತ. ಸೊ ನಾಡಿ ಬಡಿತ ಇದ್ದರೆ ಒಳ್ಳೆಯದು. ನಾಡಿ ಬಡಿತ ಇಲ್ಲ ಅಂತ ಅಂದರೆ ಮತ್ತೆ CPRನ ಕಂಟಿನ್ಯೂ ಮಾಡಬೇಕು. ಎಲ್ಲರಿಗೂ ಕಂಟಿನ್ಯೂ ಮಾಡಬೇಕು. ಹೆಲ್ಪ್ ಬರೋ ತನಕ, ಆಂಬುಲೆನ್ಸ್ ಬರೋ ತನಕ, ಅಥವಾ ನೀವು ಹಾಸ್ಪಿಟಲ್ ಶಿಫ್ಟ್ ಆಗೋ ತನಕ ಕೂಡ ಕಂಪ್ರೆಷನ್ ಮಾಡ್ತಲೇ ಇರಬೇಕು.
ಸೊ ಇನ್ನೊಂದು ವರ್ಡ್ ಏನಪ್ಪ ಹೇಳ್ತಾರೆ ರೀಸೆಂಟಾಗಿ ಅಂತಂದರೆ ಎನಿ ಸಿ ಪಿ ಆರ್ ಇಸ್ ಬೆಟರ್ ದ್ಯಾನ್ ನೋ ಸಿ ಪಿ ಆರ್. ಯಾಕಂದರೆ ಎಷ್ಟೋ ಜನ ಸಿ ಪಿ ಆರೇ ಮಾಡಲ್ಲ, ಸುಮ್ಮನೆ ಹಂಗೆ ಕರ್ಕೊಂಬಂದಿರ್ತಾರೆ. ಸೊ ನಿಮಗೆ 30, 100 ನೆನಪಿದೆ, ವೆಲ್ ಆ್ಯಂಡ್ ಗುಡ್. ನೆನಪಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ನಾಡಿ ಬಡಿತ ಇಲ್ಲ ಅಂತ ತಕ್ಷಣ ಕಂಪ್ರೆಷನ್ ಮಾಡಿದ್ರೆ ಒಳ್ಳೆಯದು. ಸೊ ಬೈ ಚಾನ್ಸ್ ಕೈ ಮುರಿದೋಗಿದೆಯಪ್ಪ, ನನಗೆ ಕಂಪ್ರೆಷನ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಕೈಯನ್ನು ಇಟ್ಟು ಕಂಪ್ರೆಸ್ ಮಾಡ್ಬೋದು. ಬೈ ಚಾನ್ಸ್ ಈ ಕೈ ಕೂಡ ಮುರಿದೋಗಿದೆ, ಏನು ಮಾಡಬೇಕು ಅಂತಂದರೆ ಸಾರಿ ಪುಟ, ನಿಮ್ಮ ಕಾಲನ್ನು ಇಟ್ಟು ಕೂಡ ಕಂಪ್ರೆಸ್ ಮಾಡ್ಬೋದು ಈ ಥರ. ಸೊ ಇಂಟೆನ್ಷನ್ ಏನಪ್ಪ ಅಂತಂದರೆ ಹೃದಯ ಬಡಿ ಆಗಬೇಕು, ಅದರಿಂದ ಬ್ರೈನಿಗೆ ಬ್ಲಡ್ ಸಪ್ಲೈ ಆಗಬೇಕು ಅನ್ನೋದು ಉದ್ದೇಶ.